ಇಲ್ಲ ಭವ್ಯ ಅವ್ರು ನೀವು ಹೇಳದಂಗೆ ಮನೆಗೊಬ್ರು ಇವತ್ತು ಟ್ರೈಪಾಡ್ ಕ್ಯಾಮ್ರಾಸ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಡಸ್ ಇಟ್ ವರ್ಕ್? ಹಂಗೆ ವರ್ಕ್ ಆಗತ್ತಾ? ಹೆಂಗೆ ಈ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗೋದು ಹೆಂಗೆ? ಕಾಂಟೆಂಟ್ ಕ್ರಿಯೇಷನ್ ಅಷ್ಟೊಂದು ಈಸಿ ಇದೆಯಾ? ನಾನು ಎಷ್ಟೊಂದು ನೋಡ್ತಿರ್ತೀನಿ, ಕಾಮಿಡಿ ಅಂತ ಅವ್ರು ಮಾಡ್ತಿರ್ತಾರೆ, ಅದು ಅವ್ರಿಗೆ ಕಾಮಿಡಿ ಅನ್ಸುತ್ತೆ, ನಮಗಂತೂ ಏನೋ ಅನ್ಸಲ್ಲ. ಕಂಟೆಂಟ್ ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ, ನಮಗೆ ಅನ್ಸೋದಿಲ್ಲ. ಬಟ್ ಹೌ ಇಟ್ ವರ್ಕ್ಸ್, ಹೆಂಗೆ ವರ್ಕ್ ಆಗುತ್ತೆ ಕಾಂಟೆಂಟ್ ಕ್ರಿಯೇಷನ್ನು? ಅದು ಎಲ್ಲ ನೀಶಿಗೆ ಬೇರೆ ಬೇರೆ ಇರ್ತದೆ ರೀ. ಲೈಕ್ ಮೋಟೋ ಬ್ಲಾಗಿಂಗ್, ಕಾಮಿಡಿ, ಫುಡ್, ಡ್ಯಾನ್ಸ್, ಸಿಂಗಿಂಗ್ ಅದರದೊಂದು ಇರ್ತದೆ. ಬಟ್ ಅದಕ್ಕೊಂದು ಸ್ಟ್ರಕ್ಚರಲ್ ವೇದಾಗಿರ್ತದೆ. ಯಾಕಂದರೆ ಇದನ್ನು ನಾವು ಫುಲ್ ಟೈಮ್ ಇದನ್ನು ಮಾಡ್ಲಿಕ್ಕೆ ಅಂದರೆ ಒಂದು ಸ್ವಲ್ಪ ಇನ್ನೊಂದು 3-4 ವರ್ಷದ್ದು ನೋಡ್ಬೇಕು ನಾವು. ಮುಂದೆ ನೋಡಿ ಅದಕ್ಕೊಂದು ಡಿಸಿಪ್ಲಿನ್, ಸ್ಕ್ರಿಪ್ಟ್ ರೈಟಿಂಗ್ದಾಗ ಸ್ಟ್ರಕ್ಚರ್ ಮಾಡ್ಕೊಂಡು ಹಂಗೆ ಒಂದು ಏನಾದ್ರು ಒಂದು ಕಾನ್ಸೆಪ್ಟ್ ಬರಿಬೇಕಂದ್ರೆ ವಿಚಾರ ಮಾಡ್ತೀವಿ ನಾವು. ಈ ಲೈನ್ ಹಾಕೋದು ಬೇಡ, ಇದು ಇನ್ನೂ ಹಿಂಗೆ ಮಾಡೋಣ, ಅದೊಂದು ಇರ್ಬೇಕು ರೀ. ಅದು ಓವರ್ ದ ಟೈಮ್ ನಾವು ಜರ್ನಿ ಒಳಗೆ ಕಲಿತೀವಿ ಏನು ಮಾಡಿ. ಶುರು ಮಾಡ್ಕೊಂಡಿದ್ದು ಹೆಂಗೆ? ಅಯ್ಯೋ 2016 ಮಾಡಿದ್ದೆ ರೀ ನಾನು. 16 ಅಂದರೆ 10 years ಆಯ್ತು, ಒಂದು ಡೆಕೆಡ್ ಆಯ್ತು. ನಮ್ಮ ಸೀನಿಯರ್ ರೀ ನಮ್ಮ ಅಣ್ಣ ಅಂದ್ರೆ ಅವಾಗ ವಿಡಿಯೋಸ್ ಮಾಡ್ತಿದ್ದಿಲ್ಲ, ಅವಾಗ ಬರಿತಿದ್ದೆ ರೀ, ಜೋಕ್ಸ್ ಬರಿತಿದ್ದೆ. ಆಮೇಲೆ ಕನ್ನಡದಾಗ ಮೀಮ್ಸ್ ಟ್ರೆಂಡ್ ಬಂತು, ಹಿಂದಿಯಿಂದ ಕನ್ನಡ ಬರ್ಲಿಕ್ಕತ್ತು, ಮೀಮ್ಸ್ ಇಲ್ಲೂ ಎಂಜಾಯ್ ಮಾಡ್ಲಿಕ್ಕತ್ತರು. ಸೊ ಕನ್ನಡದಾಗ ಮೀಮ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕಲಿತೆ ಹ್ಯೂಮರ್ ಅದ ನಂದು ಅಂತ. ಚಲೋ ಅಂದ್ರೆ ಅಲ್ಲಿ ಗುರುತಾಗ್ತಿದ್ರಿ, ಫೇಸ್ಬುಕ್ನಾಗ ಇನ್ಸ್ಟಾದಾಗ ಲೈಕ್ಸ್ ಕಾಮೆಂಟ್ಸ್ ಬರ್ತಿದ್ದು, ಮೀಮ್ ಚಲೋ ಅದ, ಇದು ಫನಿ ಅದ ಅಂತ ಅಲ್ಲಿ ಗುರುತಾತು. ಅಲ್ಲಿಂದ ನಿಮ್ಗೆ 9 to 5 ಜಾಬ್ ಇಷ್ಟ ಆಗ್ತಿರ್ಲಿಲ್ವಾ? ಇಲ್ರಿ, ಡಿಗ್ರಿನೇ ಮುಗಿದಿಲ್ರಿ, ಮತ್ತು ಅದಕ್ಕಂತೂ ಆಪ್ಷನ್ ಇದ್ದಿದ್ದಿಲ್ಲ 9 to 5. ನಮ್ಮದು 12x7 ಮಾಡ್ಕೊಂಡಿವಿ ನಾವು ಅದನ್ನು. 12x7? ಹಾಂ. ಓಕೆ. ಸೊ 12 ತಾಸು ಇದನ್ನ ಮಾಡ್ತೀವಿ ನಾವು ಒನ್ ಡೇದಾಗ. ಸೊ ಆಮೇಲೆ ಟ್ರಾನ್ಸಿಷನ್ ಹೊಡ್ಕೋತ ಯೂಟ್ಯೂಬ್ ಅಂತ ಇನ್ಸ್ಟಾ ಅಂತ ಎಲ್ಲ ಕಡೆ. ಜಿಜಿ ನಿಮ್ದು ಹೆಂಗೆ ಶುರು ಆಯಿತು? ನಾನು IT-ದಾಗಿದ್ದಾಗ ಸ್ಟಾರ್ಟ್ ಆಯ್ತು. IT-ದಾಗಿದ್ದಾಗ ನಂಗೆ ಬೋರ್ ಆಗಿತ್ತು. ಇದು ಹೇಳಿ ನಾನು ಮೊದ್ಲೇಕು. ಬಟ್ IT-ದಾಗಿದ್ದಾಗ ನಂಗೆ ಜಾಬ್ ಬೇಸರಾಗಿ ಸ್ಟಾರ್ಟ್ ಮಾಡ್ಕೊಂಡೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟ್ ನಾನು. ಯಾವ ಇಯರ್? 2019. 7 years ಆಗ್ಯದ. ಸೊ ಅವಾಗ ಸ್ಟಾರ್ಟ್ ಮಾಡ್ಕೊಂಡೆ, ಯೂಟ್ಯೂಬ್ ಸ್ವಲ್ಪ ಯೂಸ್ ಮಾಡಿದೆ. ಅದಾದ್ಮೇಲೆ ಇನ್ಸ್ಟಾಗ್ರಾಮಿಗೆ ಸ್ವಲ್ಪ ಶಿಫ್ಟ್ ಆದೆ. ಆಮೇಲೆ ರೀಲ್ಸ್ ಬಂದು, ರೀಲ್ಸ್ ಸ್ಟಾರ್ಟ್ ಮಾಡ್ಕೊಂಡೆ ಹಾಕ್ಲಿಕ್ಕೆ. ಬಟ್ ಟೈಮ್ ತೊಗೊಂಡು 1-2 years ನನಗೆ ಅದು ಕ್ರಾಫ್ಟ್ ಕಲೀಲಿಕ್ಕೆ ಹೋಯ್ತು ನನಗೆ ಫುಲ್. ಹೆಂಗೆ ಅಂದ್ರೆ ಏನೂ ಬರ್ತಿದ್ದಿಲ್ಲಲ್ಲ, ಆ್ಯಕ್ಟಿಂಗ್ ಬರೋಂಗಿಲ್ಲ. ನಮ್ದು ಫಸ್ಟ್ ವಿಡಿಯೋಸ್ ಏನಾರು ನೋಡಿದ್ರೆ ಬಿಡ್ತಾರೆ ಮಂದಿ, ಎಷ್ಟು ಅಸಹ್ಯ ಆ್ಯಕ್ಟಿಂಗ್, ಎಷ್ಟು ಅಂದ್ರೆ ಎಲ್ಲ ಏನೂ ಇದ್ದಿದ್ದಿಲ್ಲ. ಇಲ್ಲ ನಿನ್ನ ಆ್ಯಕ್ಟಿಂಗ್ ಅಲ್ಲೇ ನಮ್ದು ಇಲ್ಲ, ಹಂಗೇನಿಲ್ಲ. ಕಲ್ತಿದ್ದು ಹೋದ ಟೈಮ್ ಕಲ್ತಿದ್ದು ನಾನು ಕ್ರಾಫ್ಟ್. ಸೊ ಹೆಂಗೆ ಸ್ಕ್ರಿಪ್ಟ್ ಬರೀತಾರೆ, ಎಡಿಟಿಂಗ್ ಹೆಂಗೆ, ಸೊ ಎಲ್ಲಾನು ಫ್ರಮ್ ಸ್ಕ್ರಾಚ್ ಕಲೀಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡು. ಆಮೇಲೆ ರೀಲ್ಸ್ ಬಂದಾಗ ಒಂದು ಕೈ ಕೂತಿತ್ತಲ್ಲ ಯೂಟ್ಯೂಬ್ದಾಗ, ಸೊ ಅದನ್ನ ಆ ಎಕ್ಸ್ಪೀರಿಯನ್ಸ್ ರೀಲ್ಸ್ದಾಗ ಹಾಕಿದಾಗ ಸ್ವಲ್ಪ ವರ್ಕ್ ಆಗ್ತದು. ಸೊ ಆಮೇಲೆ ಅಲ್ಲಿಂದ ಬಿಲ್ಡ್ ಮಾಡ್ಕೊಂಡು ಇಲ್ಲಿ ತನಕ ಬಂದೆ. ಈ ಗಂಡು ಮಕ್ಕಳದ್ದು ಒಂದು ಅನಿವಾರ್ಯತೆ ಏನು ಗೊತ್ತಾ, ಜೀವನದಲ್ಲಿ ಏನೇ ಆದರೂ ಎಲ್ಲ ಪ್ರೆಷರ್ನ ತಗೊಳ್ಳೇಬೇಕಾಗತ್ತೆ. ನೀನೇನು ಅರ್ನ್ ಮಾಡ್ತಿದ್ಯಾ, ನೀನೇನು ಸಪೋರ್ಟ್ ಮಾಡ್ತಿದ್ಯಾ ಫ್ಯಾಮಿಲಿಗೆ ಅನ್ನೋದಷ್ಟೇ ಎಂಡ್ ಆಫ್ ದ ಡೇ. ನೀವು ಸಂಬಂಧಿಕರನ್ನ ಕೇಳಿ, ಮನೆಯವ್ರನ್ನ ಕೇಳಿ, ಗರ್ಲ್ ಫ್ರೆಂಡ್ ಕೇಳಿ, ಹೆಂಡತಿನ ಕೇಳಿ, ಆ ಎಲ್ಲ ಯಾಕೆ ಭವ್ಯ ರೊಪ್ಪ ತಿರುಗಿದ್ರಿ ಯಾಕೆ? ಮನೆಯವರು ಇದು ಪ್ರೆಷರ್ ಮಾತಾಡ್ತಿರ್ತೀವಿ. ಹಂಗೆ ಗಂಡ್ಮಕ್ಳಿಗೆ ಆ ಪ್ರೆಷರ್ ತಪ್ಪಲ್ಲ ಯಾವಾಗ್ಲೂ. ಅದು ಹುಟ್ಟಾಗ್ಲಿಂದಾನೇ ಗಂಡ್ಮಕ್ಳು ಅಂದಾಗ ಅದೊಂದು ಪ್ರೆಷರ್ ಬೆಳೆಸ್ತಾ ಹೋಗ್ತಾರೆ. ಮತ್ತೆ ಅದು ನೀವು ದೊಡ್ಡವರಾಗಿ ಎಜುಕೇಶನ್ ವೈಸ್ ಬಂದ್ಬಿಟ್ರೆ ವಾಟ್ ನೆಕ್ಸ್ಟ್, ಏನ್ ಮಾಡ್ತಿದ್ಯಾ, ಎಷ್ಟು ಸಂಪಾದನೆ ಮಾಡ್ತಿದ್ಯಾ, ಡೀಸೆಂಟ್ ಜಾಬ್ ಏನ್ ಮಾಡ್ತಿದ್ಯಾ ಅಂತೆಲ್ಲ ಪ್ರೆಷರ್ ಇರುತ್ತೆ. ನೀವು ಸೋಷಿಯಲ್ ಮೀಡಿಯಾಗೆ ಟರ್ನ್ ಆಗಬೇಕು ಅನ್ಕೊಂಡಾಗ ಏನಿತ್ತು, ಫ್ಯಾಮಿಲಿ ಫ್ರೆಂಡ್ಸ್ ರಿಯಾಕ್ಷನ್ಸು, ಪ್ರೆಷರ್ ಇತ್ತ ನಿಮಗೆ? ಬೈದ್ರಲ್ರಿ, ಬಾಯಿ ಬಂದಂಗೆ ಬೈದ್ರಿ ಎಲ್ಲರೂ. ಏನ್ ಮಾಡಿಗತ್ತ ನೋಡ್ರಿ, ಇದ್ರದಾಗ ಹೋಗ್ಬಿಟ್ಟು ಕೆಲ್ಸ ಸಿಕ್ಕದ, ಚಲೋ ಕಲ್ಸೀವಿ, ಇಂಜಿನಿಯರ್ ಮಾಡ್ಸೀವಿ, ಅವ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇದನ್ನೆಲ್ಲ ವಿಡಿಯೋಸ್ ಮಾಡ್ಕೋ ಕೂತಾನ. ಹಂಗೆ ಮಾತು ಬರ್ತಾವ್ರಿ. ಮಾತು ಬರಂಗಿಲ್ಲ ಅಂತಲ್ಲ, ಯಾಕಂದ್ರೆ ಇಟ್ಸ್ ವೆರಿ ನ್ಯೂ ಪ್ರೊಫೆಷನ್. ನಾವು ಆ ಟೈಮ್ದಾಗ ಇದನ್ನ ಪ್ರೊಫೆಷನ್ ಅಂತೂ ಕನ್ಸಿಡರ್ ಈಗ ಸ್ವಲ್ಪ, ನೀವು ಹೇಳಿದ್ರಲ್ಲ, ಈಗ ಸ್ವಲ್ಪ ಕನ್ಸಿಡರ್. ಯಾಕಂದ್ರೆ ನಮಗೆ ಇಂಡಿಯಾದಲ್ಲಿ ಒಂದಷ್ಟು ಉದಾಹರಣೆಗಳು ಸಿಕ್ಬಿಟ್ಟಿವೆ. ಅಂದ್ರೆ ಇದೊಂದು ಪ್ರೊಫೆಷನ್ ಆಗಿ ತಗೊಂಡು ವಿ ಕ್ಯಾನ್ ಅರ್ನ್ ಮನಿ, ವಿ ಕ್ಯಾನ್ ಸೆಟಲ್ ಡೌನ್ ಅನ್ನೋದಕ್ಕೆ ಹಿಂದಿ, ಕನ್ನಡ ಎಲ್ಲ ಕಡೆಯಿಂದ ಎಕ್ಸಾಂಪಲ್ಸ್. ನೀವು ನಿಮ್ಮನ್ನು ನೋಡಿನೂ ತುಂಬ ಜನ ಇವಾಗ ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಶುರು ಮಾಡ್ಕೊಳ್ತಿದ್ದಾರೆ. ನಮಗೂ ಕಾಮಿಕಲ್ ಸೆನ್ಸ್ ಇದೆ, ಟೈಮ್ ಸೆನ್ಸ್, ಐ ಮೀನ್ ಟೈಮಿಂಗ್ ಇದೆ ಚೆನ್ನಾಗಿ ಅಂದ್ಬಿಟ್ಟು ಅವರು ಶುರು ಮಾಡ್ಕೊಂಡಿರ್ತಾರೆ. ನಿಮ್ದು ಯಾವುದೋ ಒಂದು ವಿಡಿಯೋ ಒಂದು 10-20 ಜನಕ್ಕೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿ ಹೋಗೋದಕ್ಕೆ ಒಂದು ಉದಾಹರಣೆ ಇದೆ. ಯು ಕ್ಯಾನ್ ಬಿ ಪಾಪ್ಯುಲರ್, ಯು ಕ್ಯಾನ್ ಅರ್ನ್ ಅಂತ. ಬಟ್ ನೀವು ಹೇಳ್ದಂಗೆ ಅವಾಗಿರ್ಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಅವರಿಗೂ. ಅವ್ರದ್ದು ಏನು ತಪ್ಪಲ್ರಿ, ನಾನು ಅವ್ರ ತಪ್ಪಂತ ಹೇಳಿರ್ತಿಲ್ಲ. ಯಾಕಂದ್ರೆ ಅವ್ರದ್ದು ಥಿಂಕಿಂಗ್ ಬೇರೆ ಇತ್ತು.
ನಮ್ದು ಬೇರೆ ಜನ್ರೇಷನ್, ನಮ್ದು ಬೇರೆ ಥಿಂಕಿಂಗ್ ಇರ್ತದೆ. ಅವ್ರು ಹೇಳೋದು ಒಂದು ಕರೆಕ್ಟ್ ಇರ್ತದೆ ಆ ಟೈಮಿಗೆ. ಯಾಕಂದ್ರೆ ನೀವು ಒಮ್ಮಿನೊಮ್ಲೆ ಎಲ್ಲ ಜಾಬ್ ಬಿಟ್ಟು ನೀವು ಒಮ್ಮಿನೊಮ್ಲೆ ಇದ್ರದಾಗ ಹೋದಿ ನಿನಗೇನೂ ಆಗ್ಲಿಲ್ಲ ಅಂದ್ರೆ ಅರ್ನ್ ಹೆಂಗೆ ಮಾಡೋದ್ರಿ? ಸೊ ಅದು ಒಂದು ಅಂಜಿಕೆ ಇರ್ತದೆ ಮನೆಗಿನವ್ರಿಗೆ. ಸೊ ಅದ್ರ ಸಂಬಂಧ ಹೇಳ್ತಾರೆ. ಬಟ್ ಅದನ್ನು ಸ್ವಲ್ಪ ಅವ್ರಿಗೆ ಕೂಡಿಸಿ ತಿಳಿಸಿ ಹೇಳಿ, ಇಲ್ಲ ಸ್ವಲ್ಪ ತಡೀರಿ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ಯಾವ್ದು ಕ್ಲಿಕ್ ಆಗ್ತದೆ ಅದನ್ನ ಮುಂದೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಸ್ವಲ್ಪ ಹಾಕ್ಸಿದೆ ಎಲ್ಲರೂ. ಸ್ವಲ್ಪ ತಡ್ರಿ, ಟೈಮ್ ತೊಗೊಳ್ತೀನಿ ನಾನು, ಸ್ವಲ್ಪ ಒಂದು ಇಷ್ಟು ವರ್ಷ ನನಗೆ ಟೈಮ್ ಕೊಡ್ರಿ, ಇದಕ್ಕೆ ನಾನು ಡೆಡಿಕೇಟ್ ಮಾಡ್ತೀನಿ, ನನಗೇನು ಅನ್ಲಿಕ್ಕೆ ಹೋಗ್ಬೇಡ್ರಿ, ಅದಾದ್ಮೇಲೆ ನೋಡೋಣ. ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ, ಬಟ್ ಆಗಂಗಿಲ್ಲ ಅಂತ ನನ್ನ ತಲೆಗಿರ್ಲಿಲ್ಲ, ಆಗ್ತದಂತ ಗೊತ್ತಿತ್ತು. ಬಟ್ ಕಾನ್ಫಿಡೆಂಟ್ ಅದನ್ನ ಇಟ್ಕೊಂಡ ಮಾಡಿ ಇರ್ತಿದೆ. ಯಾಕಂದ್ರೆ ಅದು ಇರಲಿಲ್ಲ ಅಂದ್ರೆ ಆಗಂಗಿಲ್ಲ. ಸೊ